ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು ಅಂತ್ಯಕ್ರಿಯೆ ಕೈದ ಪುಣ್ಯ ಸ್ಥಳ ಇದೇ 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 ರುದ್ರಭೂಮಿ. ಅಪ್ಪಾಜಿ ಅಪ್ಪಾಜಿ, ಈ ಸೌಬಲರಾಜ ಶಕುನಿಯ ಶ್ರದ್ಧಾಂಜಲಿಯನ್ನು ಸ್ವೀಕರಿಸಿ. ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ನಿನ್ನ ಪ್ರತಿಜ್ಞೆಯನ್ನ ಮರೆತೆಯ? ನಿನ್ನ ಅನ್ನದಾತರು ಅರಸ ಮಕ್ಕಳಾದ ನಮ್ಮನ್ನು ಅನ್ನಕ್ಕಾಗಿ ಅಂಗೈ ಚಾಚುವುದಂತೆ ಮಾಡಿ ಆ ದುರ್ಯೋಧನನ ಮನೆಯಲ್ಲಿ ಮೃಷ್ಟಾನ್ನವನುಂಡು ಸುಖದ ಸೊಪ್ಪತ್ತಿಗೆಯಲ್ಲಿ ಮಲಗುತ್ತಿರುವೆಯಾ ಶಕುನಿ? ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ದ್ವೇಷ? ಏನಾಯಿತು ನಿನ್ನ ಸೇಡು? ಈ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲೆಗಳಿತ್ತಿರುವ ಆದಮ ಮರಳುಗಳೇ ಸದ್ದು. ಹೇ ನೀ ಕುಕ್ಷಿ ಬಗೆವ ಕೂಹಕ ಕಂಠದ ಕರ್ಕಶಕೇಕೆ? ಏಕಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತಖಂಡಕ್ಕೆ ಕೂಹಕ ಕುಕ್ಷಿಕತೆಯ ಪ್ರವೀಣ ಆಶ್ಚರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಪ. ಹೋ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ಧರ್ಮಾತ ದುರ್ಜಾತ ದೂರುಳು ದುರ್ಯೋಧನನೇ, ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು, ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳ ಕಠೋರ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆಯೋ ಸಿಡಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ, ಸಹಸ್ರಾರು ಶೂಲಗಳು ಒಮ್ಮೆಗೆ ನನ್ನದಿಗೆ ನಾಟಿದಂತಾಗುತ್ತಿದೆ. ನರನಾಡಿಗಳಲ್ಲಿ ರಕ್ತ ಕೊತ ಕೊತನೆ ಕುದಿಯುತ್ತಿದೆ. ದುರ್ಯೋಧನ, ಅಂದು ನಮಗೆ ತಿನ್ನಲು ಒಂದೇ ಒಂದು ಇಡೀ ಅನ್ನ, ಒಳಲೆ ನೀರನ್ನು ಕೊಡುತ್ತಿದೆ ಅಲ್ಲವೇ? ನೀನು ನೀಡುತ್ತಿದ್ದ ಇಡೀ ಅನ್ನ, ಒಳಲೆ ನೀರಿನಿಂದ
ನಮ್ಮಗಳ ಶಿವೋ ನೀ ಗೊತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲ ಸಮೂಹವಾಗಿ ಸೇರಿ ನಿರ್ಧರಿಸಿ ಇಡೀ ಕೂಳು ಹೊಳಲೆ ನೀರನ್ನು ನನಗೊಪ್ಪಿಸಿ ಇನ್ನು ಮೇಲಿನ ಚಲೋ ತೀರಿಸಲುಂದೆ ನನ್ನೊಬ್ಬರನ್ನೇ ಉಳಿಸಿ ತಾವೆಲ್ಲರೂ ಉಪವಾಸ ಮಾಡಿ ಹಸಿವಿನ ಕ್ರಂದನದಿಂದ ನರಳೆ ನರಳೆ ಒಬ್ಬೊಬ್ಬರಾಗಿಯೇ ಅದರಾದರು ಸುಯೋಧರ, ಒಬ್ಬೊಬ್ಬರಾಗಿಯೇ ಹತರಾದರು. ಅಂದಿನ ಆ ದಾರುಣ ದೃಶ್ಯವೋ ನನ್ನೇ ಸ್ಮೃತಿ ಪಟಲದಿಂದ ಅಚ್ಚಳಿದೆ ಉಳಿದು ಕಟುಕುತನದ ಬಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಂದಿ ಕೃಶವಾಗಿರುವ ನನ್ನೇ ದೇಹವನ್ನು ಒಮ್ಮೆ ಅಣು ಅಣುವಾಗಿ ಚಿತ್ರ ಚಿತ್ರವಾಗಿ ಥಂಡರಿಸಿ ನೋಡಿದರು. ಅಣು ಅಣುವಿನಲ್ಲೂ ಪ್ರತೀಕಾರಕ್ಕೆ ಪ್ರತೀಕಾರ. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ನುಡಿಗಳನ್ನು ಅರಿತು ಇನ್ಯಾವ ನುಡಿಗಳು ಇನ್ನು ನರಸಲು ಸಾಧ್ಯ? ಇನ್ಯಾವ ನುಡಿಗಳು ಎನ್ನ ನರಸಲು ಸಾಧ್ಯ? ದುರ್ಯೋಧನ, ಅಂದು ನೀನು ನಮಗೆ ಮಾಡಿದ ಮೋಸವೋ ಇಂದಿಗೂ ಸಹ ನನ್ನ ದೇಹದಲ್ಲಿ ದ್ವೇಷಾಗ್ನಿ ಜ್ವಾಲೆಯಂತೆ ಧಾಗದಾಗನೆ ಹತ್ತಿ ಉರಿಯುತ್ತಿರುವುದು. ಕೌರವೇಶ್ವರ, ಧಾಗದಾಗನೆ ಹತ್ತಿ ಉರಿಯುತ್ತಿರುವುದು. ಧಾಗದಾಗ 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 ನೆತ್ತಿದ್ದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಧಾಗದಾಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಹರಡಿದ ದಾಹ ಎಲ್ಲೆಲ್ಲೂ ಒಳೆಯುವುದಂತೆ ಗುರುವಂಶ. ಹರಡಿದ ದಾಹ ಎಲ್ಲೆಲ್ಲೂ ಒಳೆಯುವುದಂತೆ ಗುರುವಂಶ. ಧಾಗದಾಗ ಧಾಗದಾಗ ಧಾಗದಾಗನೆತ್ತಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳ. ಸೋಲಿಸಿ ತಂದನು ಕುರುಪತಿ ನಮ್ಮನು ಹಸ್ತಿನ ವಾಕ್ಯ ಸೆರೆಮನೆಯಲ್ಲಿಟ್ಟನು. ಸೋಲಿಸಿ ತಂದರು ಕುರುಪತಿ ನಮ್ಮನು ಹಸ್ತಿನ ವಾಕ್ಯ ಸೆರೆಮನೆಯಲ್ಲಿಟ್ಟು ಅಣ್ಣ ತಮ್ಮಂದಿರು ನೋರುವರು ನಾವು ನಮಗೊದಗಿದು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೋರುವರು ನಾವು ನಮಗೊದಗಿದು ಸೆರೆಮನೆ ಸಾವು. ತಗದಾಗ 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 ನೆಚ್ಚಿದ ದ್ವೇಷದ್ದು ದಹಿಸುತ್ತಿರುವುದು ಲೋಕ ಕರಾಳ. ನೋರ್ವರೊಬ್ಬ ಉಳಿದೇನೀಗ ತೀರಿಸಲನು ಜರ ಸಾಲವ ಬೇಗ. ನೋರ್ವರಲೊಬ್ಬ ಉಳಿದೇನೀಗ ತೀರಿಸಲನು ಜರ ಸಾಲವ ಬೇಗ. ಹೆಮ್ಮರವಾಗಿ ಹುದನ್ನಯ ಸೇಡು, ಹೆಮ್ಮರವಾಗಿ ಹುದನ್ನಯ ಸೇಡು ಸ್ಮಶಾನಗೊಳಿಸುವೆ ಕೌರವರಾಡು. ಧಗಧಗ 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 ನೆತ್ತಿದ ದ್ವೇಷ ಜ್ವಾಲೆ ದಹಿಸುವುದು ಲೋಕ ಕರಾಳ. ಧಗಧಗ 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 ದುಷ್ಟ ದುರ್ವಿಧಿಯ ಹಟ್ಟಾಸವನ್ನೇ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಹೇಳು. ಕರುಣೆ ತೋರಿದ
ಸೋದರ ಭಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರ ನಡುಗುಡಿ ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ಭವ್ಯ ಸಿಂಹಾಸನವನ್ನೇರಿ ಅಪ್ಪಾಜಿ, ಇದೇ ನನ್ನ ಸಿಂಹಾಸನ, ಇದೇ ನನ್ನ ರಾಜ್ಯ, ಇದೇ ನನ್ನ ಸಾಮ್ರಾಜ್ಯ ಎಂದು ರಾಜ್ಯಭಾರ ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿ ಗೋಪುರವಾಯಿತು ಸುಯೋಧನ, ಬರೀ ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ ಕುರುರಾಜ, ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುವುದು. ಅಂತೆಯೇ ನಾನು ನಿನ್ನಲ್ಲಿಯೇ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ನಾನು ನಿನ್ನೊಡೆಯೇ ಸೇರಿಕೊಂಡು ಹೊಂಚು ಹಾಕುತ್ತಾ ಸಂಚಿನ ಸರಮಾಲೆನ್ನೆಳುತ್ತಾ ನಿನ್ನ ಮನಸ್ಸಲ್ಲಿ ಪಾಂಡವರ ಮೇಲಿನ ದ್ವೇಷವನ್ನೇ ಕೆರಳಿಸುತ್ತಾ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸುವೆನು. ಇನ್ನು ಮುಂದೆ ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಸಂಪಾದಿಸಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರೊಡನೆ ನಿನ್ನ ವಂಶ ನಿರ್ವಂಶವಾಗುವುದನ್ನು ನನ್ನ ಕಣ್ಣಾರ ಕಾಣದ ಹೊರತು ಕಪಟ ದ್ಯೂತ ವಿದ್ಯ ವಿಶಾರದ ಈ ಶಕುನಿಗೆ ಎಲ್ಲಿರುವುದು ಶಾಂತಿ, ಅದೆಲ್ಲಿ ಅದು ವಿಶ್ರಾಂತಿ. ಅಳಬೇಡಿ ನನ್ನಾದ ಭಾಗ್ಯ ಸಹೋದರರೇ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿವರ ಶ್ರೀ ಮುಖಗಳದರ್ಪಿತ ಸಹಸ್ರಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸೋದರನುಜ ಶಕುನಿ ನಾಮಾಂಕಿತನದ ನಾನು
ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತವ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಗುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಆ ಕಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸಾಕಾರಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನರಕದಲ್ಲಿ ನಿಮ್ಮ ನಿರಾಜನವನ್ನು ಮಾಡಿಸುವೆನು. ಕೌರವೇಶ್ವರ ಆ ನಿನ್ನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಅತಿ ಭಯಾನಕವಾಗಿರುವುದು ಚಲದಂಗಮಲ್ಲ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಣೆಯಲ್ಲಿ ಮುಳುಗಿಸುವೆನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ನೆಬ್ಬಿಸಿ ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡದ ಹೊರತು ಈ ಸೋಬಲ ರಾಜ ಶಕುನಿಗೆ ಎಲ್ಲಿ ಆನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ ಕೌರವಗಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿನ ಸರ್ಪದ ಮಡಿಲಿನಲೆ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಮಡಿಲಿನಲೆ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ದುರ್ಯೋಧನ
ಕೌರವ ಕೊರಿಗಳ ಬರಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ಕೌರವ ಕೊರಿಗಳ ಕೊಪ್ಪಿಸುವೆ, ರಣದಲ್ಲಿ ಅವುಗಳ ಬಲಿ ಕೊಡುವೆ. ತರ್ಪಣ ನೀಡುವೆ ಅವುಗಳಿಗೆ, ಸತ್ಕಾರವನ ತೀರಿಸುವೆ. ತರ್ಪಣ ನೀಡುವೆ ಅವುಗಳಿಗೆ, ಸತ್ಕಾರವನ ತೀರಿಸುವೆ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಿಂದ ಆನಂದ. ದುರ್ಯೋಧನ ತಾಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದೇ ಒಂದು ನಿಟ್ಟಿಸಿರು ಸಹ ಬಿಡುವರಲ್ಲಿದ್ದಂತೆ ಮಾಡಿ ನಿನ್ನನ್ನು ನೇರವಾಗಿ ನರಕದ ಮಾರ್ಗವನ್ನೇ ಇಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಶಕುನಿ. ಓ ಕೌರವೇಶ್ವರ, ನಿನಗೆ ಎಂಬ ಅರ್ಧೋಕ್ತಿಯನ್ನು ಕೇಳಿ ಏಕೆಷ್ಟು ಕೋಪಗೊಳ್ಳುವೆ ಸುಯೋಧನ? ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ತಮ್ಮ ಆಗಮನವಾಯಿತು. ನಾನು ಮಾಡಿದ ಕಾರ್ಯವು ವಿಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯತ್ರದ ಕೃತವರ್ಮಾದಿಗಳು ಸೈನ್ಯ ಸಮೇತರಗಿನ್ನ ಸಹಾಯಕ ಹೊರಟರೆಂದು ದೂತನು ಆಗಲೇ ಸಮಾಚಾರವನ್ನು ತಂದನಲ್ಲವೇ? ದೂತನ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೇಳು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲಿ. ಆದರೆ ಜ್ಞಾತಿ ಹಿಂಸೆ, ಸಂಯುಕ್ತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಅಧರ್ಮವೆಂದು ಎಷ್ಟೋ ಇದವಾಗಿ ಹೇಳಿದನು. ಆದರೆ ಅವನ ಮಾತುಗಳನ್ನು ಅಲ್ಲಿಯೇ ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷೇತ್ರೀಯ ಜಾತಿ ಪರಮವೈರಿ. ಅವನ ಮಾತುಗಳ ಪರಿಗ್ರಹವಲ್ಲ ಬಿಡಿ ಸುಯೋಧನ. ಸೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ. ಗೈದ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ ಗೊಲ್ಲ ಗೈದ ಪರಿಯ ಎಲ್ಲವ ನೋಡಲು. ಗೊಲ್ಲ ಗೈದ ಪರಿಯ ಎಲ್ಲವ ನೋಡಲು. ಗೈದ ಪರಿಯ ಎಲ್ಲವ ನೋಡಲು ನಿಲ್ಲದೆ ಮನಾವೋ. ಅಗ್ರಜ ಗೊಲ್ಲ ಗೈದ ಪರಿಯ ನಿಲ್ಲದೆ ಮನಾವು ಕಂಡಲೇ ಹೋದಣ್ಣ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣ. ಗೈದ ಕಾರ್ಯವ ಬಿದ್ರ ನಾ ಮನೆಯೋಳು ಅದಮಾನ ತಿಂಡಿಯ. ಬಿದ್ರ ನಾ ಮನೆಯೋಳು ಅದಮಾನ ತಿಂಡಿಯ. ಬಿದ್ರ ನಾ ಮನೆಯೋಳು ಅದಮಾನ ತಿಂಡಿ ಬುಗುಳಕ್ಕೆ ಬಂದಿಸಿ. ಬುಗುಳಕ್ಕೆ ಬಂದೇಸೆ ಮುದದಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ. ಗೈದ ಕಾರ್ಯವ ಅಗ್ರಜವು ಆ ದರ್ಪಿತನಾದ ಗೋಪಾಲಕನು ರಾಜಪ್ರಸಾದವನ್ನು ದಾಟಿ ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾತಃ ಕಾಲ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ
ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜಾನ್ವಿತಕ್ಕೆ ಅಗ್ರಜಾನ್ವಿತಕ್ಕೆ ಯದು ನಂದನನೋ ದರಿದ್ರನಾದ ವಿದುರಗಳೇ ನಂ ಸಂಧಿಸಲ್ ದರಿದ್ರನಾದ ವಿದುರಗಳೇ ನಂ ಸಂಧಿಸಲ್ ಗಣಪುಟೀರಕ್ಕೆ ಹೋಗಿರ್ಪನೈ ಸೈಸದು ಅಸದಳವು ಏನಗೆ ಅಗ್ರಜ ಆ ಅಗ್ರಜ ಸಹೋದರ, ಆ ದರ್ಪಿತನಾದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆಲ್ಲ ಆ ವಿದುರನ ಮನೆಯನ್ನು ಆಶ್ರಯಿಸಿರುವಂತೆ ಎಷ್ಟೊಂದು ಅವ ಏಳನವಣ್ಣವನದು. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು ಆಗಿರಬಹುದು. ವಿದುರನಂತಹ ಭಕ್ತರು ಮತ್ತಾರಿರುವರು? ಈತನಿಂದ ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಆದರೂ ರಾಯಭಾರಿಯಾಗಿ ಬಂದ ಗೊಲ್ಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲವಣ್ಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ. ಮದವ ಮುರಿವೆ ನೇಕ್ಷಣ. ಮದವ ಮುರಿವೆ ನೇಕ್ಷಣ. ಪಂಡರನ್ನು ಛೇದಿಸಿ ಚಲದಿ ಜಯಿಸಿ ಬರುವೆನೋ. ಪಂಡರನ್ನು ಛೇದಿಸಿ ಚಲದಿ ಜಯಿಸಿ ಬರುವೆನು. ಮುದದಿ ಮೆರವ ಅಧರ್ಮರನ್ನು ಶಿರವ ತೆಗೆದು ಬರುವೆನು. ಮುದದಿ ಮೆರವ ಅಧರ್ಮರನ್ನು ಶಿರವ ತೆಗೆದು ಬರುವೆನು. ಶಿರವ ತೆಗೆದು ಬರುವೆನು. ಶಿರವ ತೆಗೆದು ಬರುವೆನು. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ. ಮದವ ಮುರಿವೆ ನೇಕ್ಷಣ. ಮದವ ಮುರಿವೆ ನೇಕ್ಷಣ. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪುವುದೇ ಇಲ್ಲ. ಸಹೋದರ ಸಹೋದರ, ನೋಡಿದ್ಯಾ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನ? ಮದಗಜಗಳು ಎಷ್ಟಿದ್ದರೂ ಈ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲದೆ. ಸರಿ ಸಾಟಿ ಆಗಬಲ್ಲದೆ ನನ್ನ ಮಗುವೆ. ಅದಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನೊಡನೆ ಶಾಂತಿ ಸಂಧಾನ? ನಿನಗೆಲ್ಲ ಭ್ರಾಂತ ದುರ್ಯೋಧನ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ರಾಜಾದಿರಾಜ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾದ ಅಪಮಾನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನಲ್ಲಿ ನನಗಿರೋ ದ್ವೇಷ ಹಾಗೆ ಕೇಳಿದಿರಲ್ವೇ ನನ್ನ ಸೋದರಳಿಯ? ಕೃಷ್ಣನೊಡನೆ ನನಗಿರುವ ದ್ವೇಷದ ಬಗ್ಗೆ ಹೇಳುವುದು. ಕೃಷ್ಣ ಅವನೊಬ್ಬ ಕಪಟಿ, ವಂಚಕಿ, ನಾರಿ ಚೋರ. ಮಿಗಿಲಾಗಿ ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು. ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ತಾನು ರಾಜ್ಯಭಾರ ಮಾಡಿದನು. ಸಹೋದರರನ್ನು ಸುರಪಾನ ಪ್ರಮರ್ತನಾಗಿ ಮಾಡಿ ಕುರುಭೂಮಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶಪಡಿಸಿಕೊಂಡಿರುವನು. ಅಂತವನಿಗೆ ಮಣ್ಣನೆಯೇ ಕುರುರಾಜ, ಮಣ್ಣನೆಯೇ. ಹಾಗಾದರೆ ನನ್ನನ್ನೇಕೆ ದೊರಕಿ ಗಳಿಸಿದೆ ಮಾವ?
ಅದಕ್ಕೂ ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಗಾದರೂ ನನ್ನ ಸರಸವಾಡಬಹುದಲ್ಲವೇ ನನ್ನ ಸೋದರಳಿಯ? ಕೃಷ್ಣನಿಗಿಂತ ಆತನ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಿಡಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಬಿಡು ಸುಯೋಧನ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ ಪುಣ್ಯ ದಯೇ ದಾಕ್ಷಿಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗವೆ ಮಾವ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಜನಾಂಜಲಿಡುವುದು ನಿನಗೆ ಉಚಿತ ಕಾರ್ಯವಲ್ಲ. ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಾಗೆ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಮಾವ. ಯುದ್ಧದ ಸಲುವಾಗಿ ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಕೊಡಬಾರದು, ಕೊಡಕೂಡದು. ಅಷ್ಟು ಮಾತ್ರವಲ್ಲ ಸುಯೋಧನ, ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಬಡ್ಡಿ ಕೃಷ್ಣನಿಗೂ ತಕ್ಕ ಆಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಂತಿದ್ದರು ಹೇಗಿದ್ದರು ಯಾದವರೊಡನೆ ಮಾಧವನು ಈ ದುರ್ಯೋಧನನ ಛಲವಿದೆಯಲ್ಲ ಅಚಲ, ಅದು ಕಗ್ಗಲ್ಲಿನಂತೆ ಅಚಲ, ಅದು ಕಗ್ಗಲ್ಲಿನಂತೆ ಅಚಲ. ನಡೆ ದುರ್ಯೋಧನ, ನಡೆ, ಮೋರಿಸುವನೆ ನಿನ್ನ ತಡೆ. ನಡೆ ಕುರುಕುಲದ ರಣಕಲೆ, ನೀನಾಗುವೆ ರಣರಂಗದಲ್ಲಿ ರಣಬಲೆ. ನನ್ನ ಸಲಹೆಯನ್ನೇ ಕೇಳುತ್ತಿರೋ, ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯುವೆನು. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿಯದ ಮೋಡ. ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಗುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ? ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನು, ಅಂದಿಗೆ ಅದು ಹಾಗೆ ಹುಟ್ಟ ಗೋಡಾಯಿತು, ಮಾರಿಯೊಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆ ಆಗೋಳು.
ಏ ನಿನ್ನ ಮೃತದೇಹದ ಮೇಲೆ ಬಿದ್ದು ಹರಳಾಡುವಳು. ಅಂದಿಗೆ ಈ ಶಕುನಿ ಮನಸ್ಸಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಭಾರ್ಗರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡ ನೆಬ್ಬಿಸಿ ದೇಶಾಗ್ನಿ ಜ್ವಾಲೆಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ನಿನ್ನ ಸಾಮ್ರಾಜ್ಯವು, ಈ ನಿನ್ನ ಕುರು ಸಾಮ್ರಾಜ್ಯವು ಶಕುನಿಯ ಕೃತಿ ಮದವೇಶದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಪಾಪಿ. ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನನ ಗದಾದಡದಿಂದ ನಿನ್ನ ತೊಳೆಯನ್ನು ಮುರಿಸಿ ನಿನ್ನನ್ನು, ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡದ ಹೊರತು ಈ ಸೌಬಲ ರಾಜಶೇಖನಿಗೆ ಎಲ್ಲಿ ಆನಂದ, ಪರಮಾನಂದ. ದುರ್ಯೋಧನ, ಕುರುಕ್ಷೇತ್ರ ಯುದ್ಧದ ರಣರಂಗದಲ್ಲಿ ನಿಮ್ಮ ರಕ್ತ ಸಿಕ್ತ ಮಾಂಸಖಂಡಗಳನ್ನು ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿನ್ನುವುದನ್ನು ಈ ನನ್ನ ಕಣ್ಣಾರೆ ನೋಡುವೆನು. ಅಧಿಕಾರ ಅಧಿಕಾರ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತೇವೇನೋ ಮೂಡ. ಇನ್ನೆಷ್ಟು ದಿನ ತಾರುವುದು ಈ ನಿನ್ನ ಅಧಿಕಾರ? ಅಧಿಕಾರ 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 ಫಲದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಫಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಯೋಧನ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನಸ್ಸಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನಸ್ಸಲ್ಲಿ. ತಡೆಯಾಡೋ ಆಸೆ ಇದೆ ನಿನ್ನ ಮನಸ್ಸಲ್ಲಿ, ತಡೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶದ ಗೈಯುವುದೇ ನನ್ನ ತಲೆಯಲ್ಲಿ, ನಿನ್ನ ಕುಲನಾಶದ ಗೈಯುವುದೇ ನನ್ನ ತಲೆಯಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಫಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಶೋರದನುವ ಹಿಡಿದು ನಿಲ್ಲೋ ವೀರ ಪಾರ್ಥನೋ, ಪಾರ್ಥ ಶೋರದನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು, ಪಾಪ ಕರ್ಣ. ಶೋರದನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆ ಗೊತ್ತೆ ಕೊಲ್ಲುವನು, ತನ್ನ ಗದೆಯಿಂದ ನಿನ್ನ ತೊಡೆ ಗೊತ್ತೆ ಕೊಲ್ಲುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ. ಆ ಬ್ರಹ್ಮನ ತಪ ಅಧಿಕಾರ 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 ಫಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನಿಜ ನಾನು ನೋಡು, ದ್ರೋಹಿ ನಾನು ನೋಡುವೆ, ನಿಜ ನಾನು ನೋಡುವೆ.